अस्पर्शयोगो वै नाम सर्वसत्त्वसुखो हितः अविवादो अविरुद्धश्च देशितस्तं नमाम्यहम् अविवादो अविरुद्धश्च देशितस्तं नमाम्यहम्। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्य सच्छिष्यं ज्ञानिराजं तपस्विनं नैष्कर्म्य सिद्धिकर्तारं सुरेश्वरमहं भजे। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहम्। भारती करुणापात्रं भारती पदभूषणं भारती पदमारूढं भारती तीर्थमाश्रये। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। भगवद्भक्तರು ಮುಮುಕ್ಷು ಸಾಧಕರು ತತ್ವ ಚಿಂತಕರು ವಿಶೇಷವಾಗಿ ವಿಚಾರಪರರು ವಸ್ತುತಂತ್ರಜ್ಞಾನ ಪರರು ಆಗಿರುವ ವೇದಾಂತಿಗಳಾದ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ ಏಕಾದಶಿ ತಿಥಿ. ಇಂದು 2026ನೇ ಇಸವಿ ಮೇ ಮಾಹೆಯಲ್ಲಿ 13ನೇ ತಾರೀಖಿನ ಬುಧವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಇಂದಿನ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ನೈಷ್ಕರ್ಮ್ಯ ಸಿದ್ಧಿ ಖಾನಿಲಾಜ್ಞಬ್ಧರಿತ್ರ್ಯಂತಂ ಸಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿಸಾಕ್ಷಿಣೇ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಪಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನೇ ಗುರೋಕ್ತೋ ವೇದರಾದ್ಧಾಂತಃ ತತ್ರ ನೋ ವಜ್ಞಶಕ್ತಿತಃ ಸಹಸ್ರಕಿರಣ ವ್ಯಾಪ್ತೆ ಖದ್ಯೋತಃ ಕಿಂ ಪ್ರಕಾಶಯೇತಿ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ.
ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 3ನೇ ಅಧ್ಯಾಯ 30ನೇ ಶ್ಲೋಕ. ನೈಷ್ಕರ್ಮ್ಯ ಸಿದ್ಧೌ ತೃತೀಯಾಧ್ಯಾಯೇ 30 ಶ್ಲೋಕ. 30ನೇ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಪ್ರತ್ಯಗುದ್ಭೂತ ಪಿತ್ತಸ್ಯ ಯಥಾ ಬಾಹ್ಯಾರ್ಥಪೀತತ ಚೈತನ್ಯಂ ಪ್ರತ್ಯಗಾತ್ಮೀಯಂ ಬಹಿರ್ವದೃಶ್ಯತೆ ತಥಾ. ಓಂ ಶಾಂತಿ ಶಾಂತಿ ಶಾಂತಿ. ತುಂಬಾ ಚೆನ್ನಾಗಿದೆ ಶ್ಲೋಕ. ಶ್ಲೋಕಕ್ಕೆ ಪದವಿಭಾಗವನ್ನು ಮಾಡ್ತೀನಿ. ಪ್ರತ್ಯಕ್ ಉದ್ಭೂತ ಪಿತ್ತಸ್ಯ ನೋ ಮಾಡಬಹುದು, ಅಥವಾ ಪ್ರತ್ಯಗುದ್ಭೂತ ಪಿತ್ತಸ್ಯ ಬೇಕಾದ್ರೂ ಮಾಡಬಹುದು. 2 ಪದ ಮಾಡ್ಬಿಡೋಣ. ಪ್ರತ್ಯಕ್ ಉದ್ಭೂತ ಪಿತ್ತಸ್ಯ ಯಥಾ ಬಾಹ್ಯಾರ್ಥ ಪೀತತ. 4 ಹೌದಾ? ಪ್ರತ್ಯಕ್ ಉದ್ಭೂತ ಪಿತ್ತಸ್ಯ ಯಥಾ ಬಾಹ್ಯಾರ್ಥ ಪೀತತ ಚೈತನ್ಯಂ ಪ್ರತ್ಯಗಾತ್ಮೀಯಂ ಬಹಿರ್ವತ್ ದೃಶ್ಯತೆ ತಥಾ. 9 ನವಪದಾತ್ಮಕ ಶ್ಲೋಕ. 9 ಪದಗಳಿಂದ ಸಿದ್ಧವಾಗಿರುವ ಶ್ಲೋಕವಿದು. ಅನ್ವಯ ಹೇಳ್ತೇನೆ. ಯಥಾ ಪ್ರತ್ಯಕ್ ಉದ್ಭೂತ ಪಿತ್ತಸ್ಯ ಮನುಷ್ಯಸ್ಯ ಜನಸ್ಯ ಸೇರಿಸ್ಕೊಂಬಿಡಿ. ಮನುಷ್ಯಸ್ಯ ಜನಸ್ಯ ಲೋಕಸ್ಯ ನರಸ್ಯ ಪುರುಷಸ್ಯ ಬಾಹ್ಯಾರ್ಥ ಪೀತತ ತಥಾ ಪ್ರತ್ಯಗಾತ್ಮೀಯಂ ಚೈತನ್ಯಂ ಬಹಿರ್ವತ್ ದೃಶ್ಯತೆ. ಏನ್ ಚೆನ್ನಾಗಿದೆ, ಎಷ್ಟು ಆಳವಾದ ವಿಚಾರವಿದೆ. ಈ ಶ್ಲೋಕಕ್ಕೆ ಭಗವತ್ಪಾದ ಸುರೇಶ್ವರಾಚಾರ್ಯರವರು ಒಂದು ಪೀಠಿಕಾ ವಾಕ್ಯ ಬರೆದಿದ್ದಾರೆ. ಯಥೋಕ್ತಾರ್ಥ ಪ್ರತಿಪತ್ತಿ ಸೌಕರ್ಯಾಯ ದೃಷ್ಟಾಂತೋಪಾದಾನಂ. ಯಥೋಕ್ತ ಹಿಂದೆ ಹೇಳಿರುವಂಥ ಅರ್ಥವು ಪ್ರತಿಪತ್ತಿ ಚೆನ್ನಾಗಿ ತಿಳಿಯಬೇಕಾದರೆ ಸೌಕರ್ಯಾಯ ಅನುಕೂಲವಾಗುವುದಕ್ಕಾಗಿ ಹಿಂದೇನು ಹೇಳಿದ್ದಾರೆ? ದೇಹಾದಿ ಅನಾತ್ಮ ವಸ್ತುಗಳಲ್ಲಿ ನಾನು ಎನ್ನುವಂತ ಬುದ್ಧಿ ತೋರ್ತಾ ಇದೆ. ಇದು ತಪ್ಪು. ಆದ್ರೆ ತೋರುವುದರ ಕಾರಣವೇನಪ್ಪ ಅಂದ್ರೆ ಆತ್ಮ ಚೈತನ್ಯ ಅಂತಃಕರಣದ ಮುಖಾಂತರ ಇಂದ್ರಿಯಗಳ ಮುಖಾಂತರ ದೇಹದಲ್ಲಿ ಪ್ರವೇಶ ಮಾಡಿರುವುದರಿಂದ ಹೇಳಿದ್ದಾರೆ. ಅದು ಅರ್ಥವಾಗಿ ಸ್ವಲ್ಪ ಕಷ್ಟ. ಹಿಂದೆ ಹೇಳಿರುವ ಅರ್ಥವು ಚೆನ್ನಾಗಿ ತಿಳಿಯುವುದಕ್ಕೆ ಸೌಕರ್ಯಾಯ ಸುಕರ ಸುಲಭವಾಗಲಿ ಸುಖಕರವಾಗಲಿ ಎನ್ನುವಂತಹ ದೃಷ್ಟಿಯಿಂದ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಅಲ್ಲ, ಒಳಗಿರುವ ಚೈತನ್ಯ ಹೊರಗಿರುವಂತ ಅನಾತ್ಮವಾದ ಅಚೇತನವಾದ ದೇಹಾದಿಗಳಲ್ಲಿ ಹೇಗೆ ತೋರ್ಕೊಳ್ಳುತ್ತೆ? ನನಗೆ ಶರೀರದಲ್ಲಿ ನಾನು, ಬೆತ್ತಿನಲ್ಲಿ ನಾನು, ಕೈನಲ್ಲಿ ನಾನು ಬರ್ತಾ ಇದೆ. ಏನ್ ಕಾರಣ? ಆ ಒಳಗಿರುವ ಚೈತನ್ಯ ಇಲ್ಲಿ ತೋರ್ತಿದೆ ಏನ್ಬಿಟ್ರು. ಒಳಗಿರುವ ಚೈತನ್ಯ ದೇಹಾದಿಗಳಲ್ಲಿ ಹೇಗೆ ತೋರುತ್ತೆ? ಸಾಧ್ಯವಿಲ್ವಲ್ಲ ಅಂತಂದ್ರೆ ಒಂದು ಉದಾಹರಣೆ ಕೊಡ್ತಾರೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಪ್ರತ್ಯಗುದ್ಭೂತ ಪಿತ್ತಸ್ಯ ಯಥಾ ಬಾಹ್ಯಾರ್ಥ ಪೀತತ ಚೈತನ್ಯಂ ಪ್ರತ್ಯಗಾತ್ಮೀಯಂ ಬಹಿರ್ವದೃಶ್ಯತೆ ತಥಾ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಪಾದುಕಾಭ್ಯಾಂ. ಯಥಾ ಹೇಗೆ, ತಥಾ ಹಾಗೆ,
ಯಥಾ ಎನ್ನುವುದು ದೃಷ್ಟಾಂತ, ತಥಾ ಎನ್ನುವುದು ದಾಷ್ಟಾಂತಿಕ. ಯಥಾ ಹೇಗೆ, ಲೋಕದಲ್ಲಿ ಪ್ರತ್ಯೇಕ ಒಳಗಡೆಯಲ್ಲಿ, ದೇಹದ ಒಳಗಡೆಯಲ್ಲಿ ಉದ್ಭೂತ ಪಿತ್ತಸ್ಯ, ಉದ್ಭೂತಂ ಪಿತ್ತಂ ಯಸ್ಯ ಸಹ ಉದ್ಭೂತ ಪಿತ್ತಃ. ಒಬ್ಬ ಮನುಷ್ಯನಿಗೆ ಆಹಾರ ದೋಷದಿಂದ ದೇಹದ ಒಳಗಡೆಯಲ್ಲಿ ಪಿತ್ತ ಜಾಸ್ತಿ ಆಗಿದೆ. ವಾತ, ಪಿತ್ತ, ಕಫ 3 ದೋಷಗಳು. ಅವನಿಗೆ ಪಿತ್ತ ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲಿ? ಒಳಗಡೆಯಲ್ಲಿ. ಉಂಡಂತ ಅನ್ನದ ದೋಷದಿಂದ ಹೋಟ್ಲಿಗೆ ಹೋದ, ಏನೋ ತಿನ್ಕೊಂಡ್ ಬಂದ್ಬಿಟ್ಟ. ಮದುವೆ ಮನೆ ಹೋದ, ಏನೋ ತಿನ್ಕೊಂಡ್ ಬಂದ. ಯಾವ್ದೋ ಜಂಕ್ ಫುಡ್ಸ್ ತಿನ್ಬಿಟ್ಟ. ಅದರಿಂದ ಪಿತ್ತ ಜಾಸ್ತಿ ಆಗ್ಬಿಟ್ಟಿದೆ. ಪಿತ್ತ ಉಂಟಾದದ್ದಲ್ಲಿ ಒಳಗಡೆಯಲ್ಲಿ, ದೇಹದ ಒಳಗಡೆಯಲ್ಲಿ ಉಂಟಾಗಿರುವಂತ ಪಿತ್ತ. ಅಂತ ಮನುಷ್ಯನಿಗೆ ಬಾಹ್ಯ ಅರ್ಥ ಪೀತತ. ಬಾಹ್ಯ ಬಹಿಃ ಭವಂತೀತಿ ಬಾಹ್ಯಾಃ. ಹೊರಗಡೆಯಲ್ಲಿ ಇರುವಂತ ಅರ್ಥ ವಸ್ತುಗಳಲ್ಲಿ ಪೀತತ ಹಳದಿ ಬಣ್ಣ ಕಾಣಿಸುತ್ತೆ. ಪುಸ್ತಕ ನೋಡ್ತಾ ಇದ್ದೀನಿ, ಯಾಕೋ ಹಳದಿ ಪೇಪರ್ ಇದೆಯಲ್ಲ ಅಂತೇನೆ ಪ್ರಜಾವಾಣಿ ಕೈ ತಗೊಂಡೆ. ಯಾಕೋ ಇವತ್ತು ಪ್ರಜಾವಾಣಿ ಹಳದಿ ಬಣ್ಣಕ್ಕಿದೆಯಲ್ಲ. ಹಾಲು ಕುಡಿತಾ ಇದ್ದೇನೆ, ಹಾಲು ಯಾಕೋ ಹಳದಿ ಬಣ್ಣಕ್ಕಿದೆಯಲ್ಲ ಅಂತಾನೆ. ಹಾಲು ಬಿಳುಪಾಗಿದೆ, ಅವನ ಕಣ್ಣಿಗೆ ಹಳದಿ ಬಣ್ಣ ಕಾಣಿಸ್ತಾ ಇದೆ. ಯಾಕೆ? ಹೊರಗಿನ ಪದಾರ್ಥಗಳಲ್ಲಿ ಪೀತತ, ಪೀತತ್ವಂ ಹಳದಿ ಬಣ್ಣ ಕಾಣಿಸುವುದಕ್ಕೆ ಕಾರಣ ಪ್ರತ್ಯೇಕ ಉದ್ಭೂತ ಪಿತ್ತತ್ವಂ. ಒಳಗಡೆಯಲ್ಲಿ ಉಂಟಾಗಿರುವ ಅವನ ಪಿತ್ತ ಬಹಳ ಚೆನ್ನಾಗಿದೆ. ಒಳಗಡೆಯಲ್ಲಿ ಪಿತ್ತ ಪ್ರಾರಂಭವಾಗಿದೆ, ಪಿತ್ತ ಉದ್ರೇಕವಾಗಿದೆ, ಪಿತ್ತ ತುಂಬಾ ಆಗಿಬಿಟ್ಟಿದೆ. ಆಗ ಅವನಿಗೆ ಕಾಣುವುದೆಲ್ಲ ಹಳದಿ ಬಣ್ಣ ಕಾಣಿಸುತ್ತೆ. ಟ್ಯೂಬ್ ಲೈಟ್ ಹಳದಿ ಬಣ್ಣ, ಗೋಡೆ ಹಳದಿ ಬಣ್ಣ, ಒಂದು ಹಂಸವನ್ನ ನೋಡಿದ ಹಳದಿ ಬಣ್ಣ. ಬಿಳುಪಾಗಿರುವ ಎಲ್ಲ ಪದಾರ್ಥಗಳು ಅವನ ಕಣ್ಣುಗಳಿಗೆ ಹಳದಿ ಬಣ್ಣ ಕಾಣಿಸುತ್ತೆ. ಅದಕ್ಕೇನ್ ಕಾರಣ? ಪದಾರ್ಥಗಳಲ್ಲಿ ಪೀತತ ಇದೆಯಾ? ಇಲ್ಲ. ಪದಾರ್ಥ ಶ್ವೇತವರ್ಣ, ಶುಭ್ರವರ್ಣ, ಶುದ್ಧವಾಗಿದೆ. ಆದರೆ ಶುದ್ಧವಾಗಿದ್ದರೂ ಆ ಪದಾರ್ಥದಲ್ಲಿ ಎಲ್ಲೋ ಇಶ್ ಹಳದಿ ಬಣ್ಣ ಕಾಣಿಸುವುದಕ್ಕೆ ಕಾರಣ ಪ್ರತ್ಯೇಕ ಒಳಗಡೆಯಲ್ಲಿ ಉದ್ಭೂತ ಚಿತ್ತತ್ವಂ, ಉದ್ಭೂತ ಪಿತ್ತತ್ವಂ. ಪಿತ್ತ ಜಾಸ್ತಿ ಆಗ್ಬಿಟ್ಟಿದೆ ಅಂತ. ಒಳಗಿರುವ ಪಿತ್ತ ದೋಷದಿಂದ ಹೊರಗಡೆಯಲ್ಲಿರುವಂತಹ ಕಣ್ಣುಗಳಿಗೆ ಎಲ್ಲ ಪದಾರ್ಥಗಳು ಪೀತತ ಹಳದಿ ಬಣ್ಣಕ್ಕೆ ಕಾಣಿಸುತ್ತದೆಯೋ ಅರ್ಥ ಆಯ್ತು. ತಥಾ ಅದೇ ರೀತಿಯಲ್ಲಿ ಪ್ರತ್ಯಗಾತ್ಮೀಯಂ ಚೈತನ್ಯಂ ಎಂಬ ಪ್ರತ್ಯೇಕ ಆತ್ಮ, ಪ್ರತ್ಯಗಾತ್ಮ, ಪ್ರತ್ಯಗಾತ್ಮನಃ ಇದಂ ಪ್ರತ್ಯಗಾತ್ಮೀಯಂ. ಒಳಗಡೆ ಇರುವ ಚೈತನ್ಯಕ್ಕೆ ಸಂಬಂಧಪಟ್ಟಿರುವಂತ ಆ ಬೆಳಕು, ಒಳಗಿರುವ ಆತ್ಮನಿಗೆ ಸಂಬಂಧಪಟ್ಟಿರುವಂತ ಚೈತನ್ಯವು ಪ್ರತ್ಯಗಾತ್ಮ ಸಾಕ್ಷ್ಯ ಸ್ವರೂಪ, ಪ್ರತ್ಯಗಾತ್ಮ ಚಿನ್ಮಾತ್ರ ಸ್ವರೂಪ, ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಚಿದಾನಂದ ರೂಪ ಶಿವು. ಏನ್ ಸ್ವಾಮಿ ಉಪದೇಶ? ನಾನು ನಿಜವಾಗಿ ಚೈತನ್ಯ ಸ್ವರೂಪ, ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ, ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ ಶಿವೋಹಂ. 100 ಕಡೆಗಳಲ್ಲಿ ಪ್ರತ್ಯಗಾತ್ಮನನ್ನ ಉಪನಿಷತ್ತುಗಳಲ್ಲಿ ಚೈತನ್ಯ ಸ್ವರೂಪ, ಚಿನ್ಮಾತ್ರ ಸ್ವರೂಪ, ಸಚ್ಚಿದಾನಂದ ಸ್ವರೂಪ ಅಂತ ಹೇಳ್ತಾರೆ. ಆ ಸಚ್ಚಿದಾನಂದ ಸ್ವರೂಪವಾಗಿರುವ ಪ್ರತ್ಯಗಾತ್ಮನಿಗೆ ಸಂಬಂಧಪಟ್ಟಿರುವ ಚೈತನ್ಯವು ಪ್ರತ್ಯಗಾತ್ಮನಃ ಇದಂ ಪ್ರತ್ಯಗಾತ್ಮೀಯಂ, ಆತ್ಮನಃ ಇದಂ ಆತ್ಮೀಯಂ, ಇದಂ ಪುಸ್ತಕಂ ಆತ್ಮೀಯಂ, ಅಯಂ ಬಾಲಕಃ ಆತ್ಮೀಯಃ, ಇದಂ ಫಲಂ ಆತ್ಮೀಯಂ, ಇಯಂ ಪುಷ್ಪಮಾಲಾ
ಆತ್ಮೀಯ. ಮೂರು ಲಿಂಗದಲ್ಲೇ ಆತ್ಮೀಯ, ಆತ್ಮೀಯಂ, ಆತ್ಮೀಯಂ. ಇಲ್ಲಿ ಆತ್ಮೀಯಂ ನಪುಂಸಕಲಿಂಗ. ಯಾಕೆ? ಚೈತನ್ಯಂ ಪ್ರತ್ಯಗಾತ್ಮೀಯಂ ಚೈತನ್ಯಂ. ಚೈತನ್ಯವು ಪ್ರತ್ಯಗಾತ್ಮ ಸ್ವರೂಪ. ಪ್ರತ್ಯಗಾತ್ಮನೆಂದರೂ ಒಂದೇ, ಸಾಕ್ಷ್ಯ ಸ್ವರೂಪನೆಂದರೂ ಒಂದೇ. ಅದನ್ನ ಅರ್ಥ ಮಾಡ್ಕೋಬೇಕು. ಸಾಕ್ಷ್ಯ ಸ್ವರೂಪವನ್ನ ಅರ್ಥ ಮಾಡಿಕೊಂಡವನೇ ಬ್ರಹ್ಮಜ್ಞಾನಿ. ದೇಹಾದಿಗಳಲ್ಲಿ ಏನೇ ವಿಕಾರಗಳಾಗುತ್ತಿದ್ದರೋ ಇದೆಲ್ಲಕ್ಕೂ ಸಾಕ್ಷಿಯಾಗಿದ್ದೆ. ನಾಹಂ ದೇಹ ದೇಹ ಸಾಕ್ಷೀತಿ ವಿದ್ಯಾತ್. ನಾಹಂ ಚಿತ್ತಂ ಚಿತ್ತ ಸಾಕ್ಷೀತಿ ವಿದ್ಯಾತ್. ನಾಹಂ ದುಃಖಿ ದುಃಖ ಸಾಕ್ಷೀತಿ ವಿದ್ಯಾತ್. ನಾಹಂ ಸುಖಿ ಸುಖ ಸಾಕ್ಷೀತಿ ವಿದ್ಯಾತ್. ನಾಹಂ ಕ್ರೋಧ ಕ್ರೋಧ ಸಾಕ್ಷೀತಿ ವಿದ್ಯಾತ್. ನಾಹಂ ವೃದ್ಧ ವೃದ್ಧ ಸಾಕ್ಷೀತಿ ವಿದ್ಯಾತ್. ದೇಹೇಂದ್ರಿಯ ಮನೋಬುದ್ಧಿಗಳಲ್ಲಿ ಏನೇ ವಿಕಾರಗಳಾಗುತ್ತಿದ್ದರೂ ಆ ವಿಕಾರಗಳು ಯಾವುದು ನನಗಿಲ್ಲ. ಯಾಕೆ? ಅಹಂ ಸಾಕ್ಷಿ. ಎಲ್ಲೋ ಒಂದ್ ಕಡೆಯಲ್ಲಿ ಟ್ರೈನ್ ಆಕ್ಸಿಡೆಂಟ್ ಆಯ್ತು, ನಾನು ಹೊರಗಡೆ ಇದ್ದೇನೆ, ನಾನು ನೋಡ್ತಾ ಇದ್ದೇನೆ. ಸುನಾಮಿ ಬಂತು, 100 ಹಳ್ಳಿಗಳನ್ನ ಕೊಚ್ಕೊಂಡು ಹೋಯ್ತು, ನಾನು ಸಾಕ್ಷಿಯ ನೋಡ್ತಾ ಇದ್ದೇನೆ. ಇದು ಸಾಕ್ಷ್ಯ ತತ್ವ, ಸಾಕ್ಷ್ಯ ಸ್ವರೂಪವನ್ನ ವೇದಾಂತಿಗಳು ಮಾತ್ರ ಹೇಳ್ತಾರೆ, ಯಾರಿಗೂ ಗೊತ್ತಿಲ್ಲ. ಸಾಕ್ಷ್ಯ ಸ್ವರೂಪದ ಮಹಿಮೆ ವೇದಾಂತಿಗಳನ್ನ ಬಿಟ್ಟು ಸಾಂಖ್ಯರು, ಯೋಗಿಗಳು, ನೈಯಾಯಿಕರು, ವೈಶೇಷಿಕರು, ಮೀಮಾಂಸಕರು ಯಾರಿಗೂ ಗೊತ್ತಿಲ್ಲ. ಎಲ್ಲಿ? ಪ್ರತ್ಯಗಾತ್ಮೀಯಂ ಚೈತನ್ಯಂ. ಪ್ರತ್ಯಗಾತ್ಮನಲ್ಲಿ ಸ್ವರೂಪವಾಗಿ ಇರುವಂಥ ಚೈತನ್ಯವು ಬಹಿರ್ವತ್ ಹೊರಗಡೆಯಲ್ಲಿ ಇರುವಂತೆ. ಬಹಿಹಿ ಇವ ಬಹಿರ್ವತ್ ಹೊರಗಡೆಯಲ್ಲಿ ಇರುವಂತೆ ದೃಶ್ಯತೆ ತೋರ್ತಾ ಇದೆ. ಈಗ ದೇಹದಲ್ಲಿ ನಮಗೆ ಚೈತನ್ಯ ತೋರ್ತಾ ಇದೆ. ನಾನೇ ಶರೀರ. ಯಾಕೆ? ಆತ್ಮನ ಚೈತನ್ಯ ದೇಹದಲ್ಲಿ ಬಂದಿದೆ. ಕಣ್ಣೇ ನಾನು. ಯಾಕೆ? ಆತ್ಮನ ಚೈತನ್ಯ ಕಣ್ಣಿನಲ್ಲಿ ತೋರ್ತಾ ಇದೆ. ನಾನೇ ಕಿವಿ, ಕಿವಿಯಲ್ಲಿ ತೋರ್ತಾ ಇದೆ. ನಾನೇ ಚಿತ್ತ, ನಾನೇ ಮನಸ್ಸು, ನಾನೇ ಬುದ್ಧಿ, ನಾನೇ ಅಹಂಕಾರ. ಅಜ್ಞಾನಿಗಳಿಗೆ ಇದನ್ನ ಬಿಡಿಸಿ ತಿಳಿದುಕೊಳ್ಳುವಂತ ಸಾಮರ್ಥ್ಯವಿಲ್ಲದ್ದರಿಂದ ದೇಹವನ್ನೇ ನಾನು ಎಂದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಚಾರ್ವಾಕರು ಮಹಾಬುದ್ಧಿವಂತು. ಚೈತನ್ಯ ವಿಶಿಷ್ಟ ಕಾಯ ಪುರುಷ ಅಂದ್ಬಿಟ್ಟು ಚೈತನ್ಯದಿಂದ ಕೂಡಿಕೊಂಡಿರುವ ಶರೀರವೇ ಆತ್ಮ. ತುಂಬಾ ಬುದ್ಧಿವಂತು. ವೇದಾಂತದ ದೃಷ್ಟಿಯಿಂದ ತುಂಬಾ ದಂಡ. ಎಲ್ಲಿ ಶ್ಲೋಕಕ್ಕೆ ಅರ್ಥ ಆಯ್ತು ಅನ್ಕೋತೇನೆ. ಶ್ರೀಶ್ವರೇಶ್ವರಾಚಾರ್ಯ ಉವಾಚ ಪ್ರತ್ಯಗುದ್ಭೂತ ಪಿತ್ತಸ್ಯ ಯಥಾ ಭಾಷ್ಯಾರ್ಥ ಪೀತತ ಚೈತನ್ಯಂ ಪ್ರತ್ಯಗಾತ್ಮೀಯಂ ಬಹಿರ್ವದೃಶ್ಯತೆ ತಥಾ. ಶ್ರೀರಾಮ ಜಯ ರಾಮ್ ಜಯ ಜಯ. ಅಂತಃಕರಣ ನಾನು ಅಂತ ಮಾಡ್ಕೊಂಡು ಅಲ್ಲಿ ಮುಂದೆ ಹರಿದು ಬರ್ತಾ ಇದೆ ಚೈತನ್ಯ. ಒಂದು ಉದಾಹರಣೆ ಕೊಡ್ತೀನಿ. ಕೈ ಬಾಸುಂಡೆ ಬಂದ್ಬಿಟ್ಟಿದೆ, ಊದ್ಬಿಟ್ಟಿದೆ, ಗುಳ್ಳಿ ಆಗಿದೆ. ಯಾಕಪ್ಪ ಅಂತ ಕೇಳಿದ್ರು. ಬೋಂಡ ತಿಂತಾ ಇದ್ದೆ, ತುಂಬಾ ಬಿಸಿಯಾಗಿತ್ತು. ಆ ಬೋಂಡವನ್ನ ತಿನ್ನುವಾಗ ಇಲ್ಲಿ ಬಿದ್ದ್ಬಿಡ್ತು. ಬಿದ್ದದ್ದರಿಂದ ಗುಳ್ಳೆ ಬಂತು ಅಂತಾನೆ. ಬೋಂಡ ಬಿಸಿಯಾಗಿತ್ತು ಅಂತಾನೆ. ದಿಟ ಎಣ್ಣೆಯಿಂದ ಎತ್ತಿದ ಕೂಡಲೇ ಬೋಂಡ ತುಂಬಾ ತುಂಬಾ ಬಿಸಿಯಾಗಿರುತ್ತೆ, ತಿನ್ನಕ್ಕಾಗಲಿಲ್ಲ. ಆ ಬೋಂಡದಲ್ಲಿ ತೋರುತ್ತಿರುವಂತಹ ಬಿಸಿ ನಿಜವಾಗಿ ಬೋಂಡ ಬಜ್ಜಿ ಅದರಲ್ಲಿ 10 ನಿಮಿಷ ಬಿಟ್ಬೇಡಿ, ಆ ಬೋಂಡ ಏನಾಗುತ್ತೆ? ತಣ್ಣಗಾಗ್ಬಿಡುತ್ತೆ. ತುಂಬಾ ಬಿಸಿ ಇತ್ತು. ಆ ಬೋಂಡದಲ್ಲಿ ತೋರುತ್ತಿದ್ದಂತಹ ಬಿಸಿ ಎಣ್ಣೆಯಿಂದ ಬಂತು. ಎಣ್ಣೆ ಕುದೀತಾ ಇದೆ.
ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಏನಾದ್ರೂ ಹಾರು ಬಿಟ್ರೆ ಮುಖವೆಲ್ಲ ಗುಳ್ಳೆ ಆಗ್ಬಿಡುತ್ತೆ. ಎಣ್ಣೆ ಬಿಸಿಯಾಗಿದೆ ಅಂತೇವೆ. 10 ನಿಮಿಷ ಬಿಟ್ಟು ಬಿಟ್ರೆ ಎಣ್ಣೆ ತಣ್ಣಗಾಗ್ಬಿಡುತ್ತೆ. ಬಿಸಿ ಯಾರದು ಗೊತ್ತಾ? ಬಾಂಡ್ಲೆ ಬಿಸಿ, ತವಾ ಬಿಸಿ ಅಂತೇವೆ. ತವಾ ಸಿಕ್ಕಾಪಟ್ಟೆ ಬಿಸಿ. ಅದು ಮುಟ್ಬಿಟ್ಟಿವಿ ಬರಿಗೆ ಏನ್ಬಿಡ್ತಾ ಸುಟ್ಟೋಗ್ಬಿಟ್ಟು. ಯಾಕೋ ಬೆಟ್ಟ ಸುಟ್ಟೋಗಿದೆ. ಬಾಂಡ್ಲೆ ಮುಟ್ಬಿಟ್ಟೆ ತುಂಬಾ ಬಿಸಿಯಾಗಿತ್ತು, ಸುಟ್ಟೋಯ್ತು. ಬಾಂಡ್ಲೆ ಬಿಸಿ ಇದೆಯಾ? ಇಲ್ಲ. ಆ ಬಾಂಡ್ಲೆ ಬಿಸಿ ಬಂದದ್ದು ಬೆಂಕಿಯಿಂದ. ಯೋಚನೆ ಮಾಡಿ, ಬೆಂಕಿ ಬಿಸಿಯಾಗಿದೆ. ಆ ಬೆಂಕಿಯ ಬಿಸಿ ಬಾಂಡ್ಲೆ ಮೇಲೆ ಬಂದು, ಬಾಂಡ್ಲೆಯಿಂದ ಅದು ಒಳಗಿರುವಂತಹ ಎಣ್ಣೆ ಮೇಲೆ ಬಂದು ಆ ಎಣ್ಣೆಯನ್ನ ಕುದಿಸ್ತಾ ಇದೆ. ಬೋಂಡದ ಮೇಲೆ ಬಂದು ಆ ಬೋಂಡ ಸುಟ್ಟು ಇದು ಅರ್ಥ ಆಗುತ್ತೆ. ಅದೇ ರೀತಿಯಲ್ಲಿ ದೇಹ ಎನ್ನುವಂತಹದ್ದು ಜಡ, ಇಂದ್ರಿಯ ಜಡ, ಅಂತಃಕರಣವು ಜಡ. ಈ ಜಡವಾಗಿರುವ ಈ ಕಾರ್ಯಕರಣ ಸಂಘಾತ ಬೆರೀತಾ ಇದೆ. ಅಜ್ಞಾನಿಗಳನ್ನ ಬೆರೆಸ್ತಾ ಇದೆ. ಯಾವುದು? ಅಚೇತನವಾಗಿರುವ, ದುರ್ಬಲವಾಗಿರುವ, ಪಾಂಚ ಭೌತಿಕವಾಗಿರುವ, ಜಡವಾಗಿರುವ ಕಾರ್ಯಕರಣ ಸಂಘಾತ ಅಜ್ಞಾನಿಗಳನ್ನ ನಾನು ಬೆರೆಸ್ತಾ ಇದೆ. ಬ್ರಹ್ಮಜ್ಞಾನಿಗೆ ಗೊತ್ತು ಇದರಲ್ಲಿ ಏನೂ ಸತ್ಯವಿಲ್ಲ. ದೇಹಾದಿಗಳೆಲ್ಲವೂ ಕೂಡ ಅಚೇತನ ಪದಾರ್ಥ, ನಾನಲ್ಲ. ಅಷ್ಟೇ ಅಲ್ಲ, ದೇಹಾದಿ ಅನಾತ್ಮ ವಸ್ತುಗಳು ಅವಿದ್ಯಾ ಕಲ್ಪಿತವಾಗಿವೆ. ಆತ್ಮನನ್ನೇ ಅವಿದ್ಯೆಯಿಂದ ಅಜ್ಞಾನಿಗಳಾದ ಮಾನವರು ಸತ್ಯ ಎಂದು ಮಾಡಿಕೊಂಡು ಅದನ್ನ ನಾನು ಅಂತ ಮಾಡ್ಕೊಂಡಿದ್ದಾರೆ. ಎಷ್ಟು ಸೂಕ್ಷ್ಮ ವಿಚಾರ. ಪ್ರತ್ಯಗುದ್ಭೂತ ಪಿತ್ತಸ್ಯ ಯಥಾ ಬಾಹ್ಯಾರ್ಥ ಪೀತತ ಚೈತನ್ಯಂ ಪ್ರತ್ಯಗಾತ್ಮೀಯಂ ಬಹಿರ್ವತ್ ದೃಶ್ಯತೆ ತಥಾ. ಇಷ್ಟು ಬ್ರಹ್ಮಜ್ಞಾನಿಗೆ ಸಹಜವಾಗಿ ಅರ್ಥವಾಗಿದೆ. ರಮಣ ಮಹರ್ಷಿಗಳು ಬ್ರಹ್ಮಜ್ಞಾನಿ ಪುಂಗವರು. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಬ್ರಹ್ಮಜ್ಞಾನಿ ವರೇಣ್ಯರು. ಬಹಳ ಆನಂದವಾಗುತ್ತೆ. ಇದಕ್ಕೆ ನನ್ನ ಉಪನ್ಯಾಸ ಸಾಕು. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು ಬರೆದಿರುವ ಕ್ಲೇಶಾಪಹಾರಿಣಿ ವ್ಯಾಖ್ಯಾನವನ್ನ ಇವಾಗ ನೋಡ್ತೇನೆ. 309ನೇ ಪುಟ ಸಂಸ್ಕೃತ ಗ್ರಂಥ ಕ್ಲೇಶಾಪಹಾರಿಣಿ 309ನೇ ಪುಟದಲ್ಲಿ ಶುರು ಮಾಡ್ತಾ ಇದ್ದೀನಿ. 30ನೇ ಶ್ಲೋಕ. ಯಥೋಕ್ತಾರ್ಥ ಪ್ರತಿಪತ್ತಿ ಸೌಕರ್ಯಾಯ ದೃಷ್ಟಾಂತೋಪಾದಾನಂ ಪ್ರತ್ಯಗುದ್ಭೂತ ಪಿತ್ತಸ್ಯ ಯಥಾ ಬಾಹ್ಯಾರ್ಥ ಪೀತತ ಚೈತನ್ಯಂ ಪ್ರತ್ಯಗಾತ್ಮೀಯಂ ಬಹಿರ್ವತ್ ದೃಶ್ಯತೆ ತಥಾ. 30ನೇ ಶ್ಲೋಕ. ಈ ಶ್ಲೋಕಕ್ಕೆ ಪೂಜ್ಯ ಸದ್ಗುರುಗಳ ವ್ಯಾಖ್ಯಾನ ಗೊತ್ತೇನೆ ನೋಡಿ. ನನು ಸ್ವರೂಪಭೂತಸ್ಯೈವ ಸಮಸ್ತ ತದರ್ಥಗತ ಆತ್ಮತ್ವಸ್ಯ ದೇಹಾದಿ ಅನಾತ್ಮತ್ವಾಧ್ಯಾಸಃ ಕಥಂ ಸ್ಯಾತ್. ಹಬ್ಬ, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಭಗವಾನ್ ಸ್ವರೇಶ್ವರಾಚಾರ್ಯರ ಅಪರಾವತಾರ, ಭಗವಾನ್ ಸ್ವರೇಶ್ವರಾಚಾರ್ಯರವರ ನೈಷಮ್ಯ ಸಿದ್ಧಿಯನ್ನ ಅರ್ಥ ಮಾಡಿಕೊಂಡು ವ್ಯಾಖ್ಯಾನ ಮಾಡಿದೆ. ನಾನು ಏನ್ ಸ್ವಾಮಿ ಹೀಗೆ ಹೇಳ್ತಾ ಇದ್ದೀಲ್ಲ ನೀವು? ಸಮಸ್ತ ತದರ್ಥಗತ ಆತ್ಮತ್ವಸ್ಯ, ಒಂದು ತ್ವಮರ್ಥ, ಮತ್ತೊಂದು ತದರ್ಥ. ತತ್ವಮಸಿ, ತತ್ಪದ ತ್ವಂಪದ ಉಂಟು. ತತ್ಪದಕ್ಕೆ ಅರ್ಥವಾಗಿರುವಂತಹದ್ದು ಇಡೀ ಪ್ರಪಂಚವೆಲ್ಲ ತತ್ವಮಸಿ ಎನ್ನುವಾಗ ತತ್ಪದದಿಂದ ಇಡೀ ಪ್ರಪಂಚ ಸ್ವರೂಪವಾಗಿರುವ ಬ್ರಹ್ಮವನ್ನ ನೀನು ಅಂತ ತಿಳ್ಕೊ ಅಂತ ಹೇಳ್ತಾ ಇದೆ. ಇದು ಸ್ವರೂಪಭೂತಸ್ಯೈವ. ತತ್ಪದಾರ್ಥವು ಇಡೀ ಪ್ರಪಂಚವನ್ನೆಲ್ಲ ವ್ಯಾಪಿಸಿ ಸ್ವರೂಪವಾಗಿದೆ.
ಹೀಗಿರ್ಬೇಕಾದ್ರೆ ದೇಹಾದಿ ಅನಾತ್ಮತ್ವ ಅಧ್ಯಾಸ, ದೇಹಾದಿಗಳ ಅನಾತ್ಮವಾಗಿವೆ, ಅವುಗಳನ್ನ ನಾನು ಎಂದು ತಪ್ಪಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ, ಹೇಗಿದು? ದೇಹಾದಿಗಳು ಆತ್ಮನೇ, ಎಲ್ಲವೂ ಆತ್ಮ ಅಂತಾದ್ಮೇಲೆ ಆತ್ಮ ಅಂತ ತಿಳ್ಕೊಂಡಿರುವಂತಹದ್ದು ಸರಿಯಾಗಿ ಇದೆಯಲ್ಲ. ದೇಹಾದಿ ಅನಾತ್ಮತ್ವ ಅಧ್ಯಾಸ, ದೇಹಾದಿಗಳಲ್ಲಿ ಅನಾತ್ಮ ವಸ್ತುಗಳಲ್ಲಿ ನಾನು ಎನ್ನುವಂತ ಅಧ್ಯಾಸ ಮಾಡ್ಕೊಂಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ತತ್ ಕಥಂ, ಹೇಗಿದು? ಶುಕ್ತ್ಯಾದಿಶುತು ಅನಾತ್ಮಭೂತೇಶು ಇರ್ಬೇಕದು. ಅನಾತ್ಮಭೂತ ಪ್ರಿಂಟ್ ಆಗಿದೆ, ಸ್ತ್ರೀಲಿಂಗ ಬೇಡ. ಶುಕ್ತ್ಯಾದಿಶು ತು ಅನಾತ್ಮಭೂತೇಶು ರಜತಾದಿ ಅಧ್ಯಾಸ ಸ್ಯಾದಪಿ ಕಥಂಚಿತ್ ದೋಷವಶಾತ್. ಶುಕ್ತ್ಯಾದಿಗಳಲ್ಲಿ, ಶುಕ್ತಿಯಲ್ಲಿ ರಜತಾಧ್ಯಾಸ, ರಜ್ಜುವಿನಲ್ಲಿ ಸರ್ಪಾಧ್ಯಾಸ, ಸ್ಥಾಣುವಿನಲ್ಲಿ ಪುರುಷಾಧ್ಯಾಸ ಹೇಗೂ ಆಗಬಹುದು. ಯಾಕೆ? ಅನಾತ್ಮ ವಸ್ತುಗಳಾಗಿವೆ. ಅನಾತ್ಮವಾಗಿರುವಂತಹ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಎನ್ನುವಂತಹ ತಪ್ಪಧ್ಯಾಸವಾಗಬಹುದು. ಆದರೆ ದೇಹಾದಿಗಳು ಆತ್ಮನೇ ಅಂತಾದ್ಮೇಲೆ, ಯಾಕೆ? ಸಮಸ್ತ ತದರ್ಥಗತ ಆತ್ಮತ್ವಸ್ಯ, ತದರ್ಥ ಎನ್ನುವಂತಹದ್ದು ಎಲ್ಲವನ್ನೂ ವ್ಯಾಪಿಸಿಕೊಂಡು ಸರ್ವಂ ಬ್ರಹ್ಮೈವ, ದೇಹಾದಿಗಳು ಬ್ರಹ್ಮನೇ. ಹಾಗಾದ್ರೆ ಇಂತಹ ದೇಹಾದಿಗಳನ್ನ ಅನಾತ್ಮ ಅಂತ ಕರೆದು ಬಿಟ್ಟು ಅವುಗಳಲ್ಲಿ ಹೇಗೆ ಅಧ್ಯಾಸ ಬಂತು ಅಂತ ಹೇಳ್ತಾ ಇದ್ದೀರಲ್ಲ. ಸ್ವರೂಪಭೂತಸ್ಯೈವ ಧರ್ಮಸ್ಯ, ಇಲ್ಲೇನಾಗಿದೆ? ದೇಹಾದಿಗಳು ನಾನೇ, ಎಲ್ಲವೂ ನಾನೇ, ಸ್ವರೂಪವೇ ಆಗಿರುವಂತ ವಸ್ತುವಿನಲ್ಲಿ ತದ್ವ್ಯತಿರಿಕ್ತೆ ಅನಾತ್ಮನೇ ಅಧ್ಯಾಸ, ಅದಕ್ಕಿಂತ ಭಿನ್ನವಾದ ಪದಾರ್ಥವೇ ಇಲ್ಲ. ದೇಹಾದಿಗಳಲ್ಲಿ ಅನಾತ್ಮದ ಅಧ್ಯಾಸವಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಇದನ್ನ ಕಥಂ ಸಂಭಾವಯಾಮಃ? ಹೌ ಕುಡ್ ಬಿ ಅಂಡರ್ಸ್ಟ್ಯಾಂಡ್? ಹೇಗೆ ಅರ್ಥ ಮಾಡ್ಕೋಬೇಕು? ದೇಹಾದಿಗಳನ್ನ ಅನಾತ್ಮ ಅಂತ ಹೇಳ್ತೀರ, ದೇಹಾದಿಗಳೆಲ್ಲವೂ ತತ್ಪದಾರ್ಥ ಅಂತ ಹೇಳ್ತಾ ಇದ್ವಿ. ಎಲ್ಲವೂ ತತ್ಪದಾರ್ಥವಾಗಿದೆ ಅಂತ ಆಗಿರ್ಬೇಕಾದ್ರೆ ದೇಹಾದಿಗಳಲ್ಲಿ ನಾನು ಎನ್ನುವಂತ ಅಧ್ಯಾಸ ಬಂದಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಇದನ್ನ ಕಥಂ ಜಾನೀಮ? ಹೇಗೆ ಅರ್ಥ ಮಾಡ್ಕೋಬೇಕು ನಾನು? ತದೇತ, ಇದನ್ನ ದೃಷ್ಟಾಂತೇನ ಸಂಭಾವಯಿಷ್ಯಾಮಿ. ಕಥಂ ಸಂಭಾವಯಾಮ ಅಂತಂದ್ರೆ ತೋರಿಸ್ಕೊಡ್ತೇವೆ, ಇದನ್ನ ಒಂದು ದೃಷ್ಟಾಂತದಿಂದ ತೋರಿಸುತ್ತೇವೆ ಅಂತ ಹೇಳ್ತೇವೆ. ಯಥೋಕ್ತಾರ್ಥ ಪ್ರತಿಪತ್ಯ ಸೌಕರ್ಯಾಯ, ಆತ್ಮನೇ ಅನಾತ್ಮ ವಸ್ತುಗಳಲ್ಲಿ ನಾನಾಗಿ ತೋರುತ್ತಿದ್ದಾನೆ. ಅನಾತ್ಮವಾದ ದೇಹಾದಿಗಳಿಗೆ ಸ್ವತಃ ಆತ್ಮತ್ವವಿಲ್ಲ, ಸ್ವತಃ ಚೈತನ್ಯವಿಲ್ಲ, ಎಲ್ಲವೂ ಕೂಡ ಜಡವಾಗಿರುವ ನಿತ್ಯ ವಿಕಾರಿಯಾದ ಪದಾರ್ಥ. ಹಾಗಾದರೆ ಅವುಗಳಲ್ಲಿ ನಾನು ಎನ್ನುವಂತಹ ತಿಳುವಳಿಕೆ ನಮ್ಮೆಲ್ಲರಿಗೂ ಬರ್ತಾ ಇದೆ. ಹೇಗೆ ಬರ್ತಾ ಇದೆ? ನಾನಲ್ಲದ ದೇಹಾದಿಗಳು, ನನಗಿಂತ ಭಿನ್ನವಾಗಿರುವ ದೇಹಾದಿಗಳು, ಅವಿದ್ಯಾ ಕಲ್ಪಿತವಾಗಿರುವ ದೇಹಾದಿಗಳು ಮತ್ತು ಜಡವಾಗಿರುವ ದೇಹಾದಿಗಳು, ಇಂಥ ಜಡವಾದ ದೇಹಾದಿಗಳಲ್ಲಿ ನಾನು ಎನ್ನುವಂತ ಅಧ್ಯಾಸ ಹೇಗೆ ಬರ್ತಾ ಇದೆ ಹೇಳಿ? ಸಂಭಾವಯಿಷ್ಯಾಮ, ಅದನ್ನ ಸಂಭಾವಯಿಷ್ಯಾಮಿ, ಹೇಗಾಗಬಹುದು ಎನ್ನುವುದನ್ನ ತೋರಿಸ್ಕೊಡಿ. ಸಂಭವವಾಗಬಹುದು ಎಲೆಯ ಅಚೇತನವಾದಂತ ಹಗ್ಗದಲ್ಲಿ ಚೇತನವಾಗಿರುವ ಸರ್ಪತ್ವ ಭ್ರಾಂತಿ ಹೇಗಯ್ಯ ಬರುತ್ತೆ ಅಂದ್ರೆ ಬಂದಿದೆ ನೋಡಿ. ಅದೇ ರೀತಿಯಲ್ಲಿ ದೇಹಾದಿಗಳಲ್ಲಿ ಅನಾತ್ಮ ವಸ್ತುಗಳಲ್ಲಿ ನಾನು ಎನ್ನುವಂತಹ ತಿಳುವಳಿಕೆ ಬರಲು ಸಾಧ್ಯವೇ, ಆದ್ರೂ ಬಂದ್ಬಿಟ್ಟು ಹೇಗೆ ಅನ್ನುವುದನ್ನು ತೋರಿಸ್ಕೊಡ್ತೀವಿ. ಪ್ರತ್ಯಗುದ್ಭೂತ ಪಿತ್ತಸ್ಯ ದೇಹಾಂತಃ ಉತ್ಪನ್ನ ಪಿತ್ತಸ್ಯ ಪುರುಷಸ್ಯ ಯಥಾ ತದ್ಗತ ಪೀತತಾಧ್ಯಾಸೇನ ಭಾಷ್ಯಾರ್ಥೇಶು ಪೀತತಾ ದೃಷ್ಟಿ ಏವಂ. ಎಷ್ಟು ಚೆನ್ನಾಗಿ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಭಗವಾನ್ ಸುರೇಶ್ವರಾಚಾರ್ಯರವರ
ನೈಷ್ಕರ್ಮ್ಯ ಸಿದ್ಧಿಯ ಶ್ಲೋಕಕ್ಕೆ ಒಂದೊಂದು ಪದಕ್ಕೂ ಕೂಡ ವಿಸ್ತಾರವಾದ ಅರ್ಥ ಮಾಡ್ತಾ ಇದ್ದಾರೆ. ಇದನ್ನ ನೋಡ್ತಾ ಇದ್ರೆ ನನಗೆ ಪರಮಾನಂದವಾಗುತ್ತೆ. ದೇಹಾಂತಹ ದೇಹಸ್ಯ ಅಂತಹ ದೇಹಾಂತಹ ದೇಹದ ಒಳಗಡೆಯಲ್ಲಿ ಉತ್ಪನ್ನ ಪಿತ್ತಸ್ಯ ಏಕಸ್ಯ ಪುರುಷಸ್ಯ ಪಿತ್ತಮುತ್ಪನ್ನಂ ಆಹಾರವನ್ನು ತಿಂದೆ ಪಚನವಾಗಬೇಕಾಗಿದೆ. ಪಚನವಾಗುವಾಗ ಆ ಪಚನಾಂಗದಲ್ಲಿ ದೋಷ ಉಂಟಾಗಿ ಪಿತ್ತ ಜಾಸ್ತಿ ಆಯ್ತು. ಪಿತ್ತ ಇರುವುದಲ್ಲಿ ದೇಹದ ಒಳಗಡೆಯಲ್ಲಿ, ಅದರ ಫಲ ಕಾಣುವುದಲ್ಲಿ ಹೊರಗಡೆಯಲ್ಲಿ. ದೇಹಾಂತಹ ದೇಹದ ಒಳಗಡೆಯಲ್ಲಿ ಉತ್ಪನ್ನ ಚಿತ್ತಸ್ಯ ಪುರುಷಸ್ಯ, ಇದು ಬಹುವ್ರೀಹಿ ಸಮಾಸ. ಉತ್ಪನ್ನಂ ಪಿತ್ತಂ ಯಸ್ಯ ಸಹ ಉತ್ಪನ್ನ ಚಿತ್ತಃ. ದೇಹದ ಒಳಗಡೆಯಲ್ಲಿ ಯಾವ ಮನುಷ್ಯನಿಗೆ ಪಿತ್ತ ಉಂಟಾಗಿದೆಯೋ ಅಂತ ಪುರುಷನಿಗೆ ಯಥಾ ತದ್ಗತ ಪೀತತಾಧ್ಯಾಸೇನ, ಅವನ ಒಳಗಿರುವ ಪೀತತ ಹಳದಿಯಾಗಿರುವಿಕೆ ಎನ್ನುವ ಆ ದೋಷ ಅಧ್ಯಾಸದಿಂದ ಸಾಕ್ಷಾರ್ಥೇಶು ಪೀತತಾ ದೃಷ್ಟಿ, ಒಳಗಡೆಯಲ್ಲಿರುವಂತಹದ್ದು ಪಿತ್ತ ಪೀತತ, ಅದರ ಫಲ ಹೊರಗಡೆ ಕಾಣಿಸ್ತದೆ. ಏನಾಶ್ಚರ್ಯ! ಭಾಷ್ಯಾರ್ಥೇಶು ಶುಭ್ರ ಪದಾರ್ಥೇ, ಉದಾಹರಣೆ ಕೊಟ್ಟೆ. ಹಾಲು, ಪೇಪರು, ಹಂಸ, ಗೋಡೆ ಬೇಕು. ಇದು ಒಳ್ಳೆ ಪುಸ್ತಕ. ಉದಾಹರಣೆಗೆ ಗೀತಾ ಸಂವತ್ಸರ, ಸುಭಾಷಿತ ಸಂವತ್ಸರ, ಶಾಂಕರ ಸಂವತ್ಸರ, ಆ ಪುಸ್ತಕ ತಗೊಂಡ್ ಕೂಡ್ಲೆ ಸಂತೋಷ. ನನಗೆ ಪಿತ್ತ ಜಾಸ್ತಿ ಆಗ್ಬಿಟ್ಟಿದೆ, ಪುಸ್ತಕ ನೋಡ್ತಾ ಇದ್ದೀನಿ. ಸ್ವರೇಶ್ವರ ಸಂವತ್ಸರ ಇಟ್ಕೊಂಡ್ರೆ ಎಲ್ಲ ಬಿಳಿ ಪೇಪರು ಹಳದಿ ಬಣ್ಣ ಕಾಣಿಸ್ತಾ ಇದೆ. ಯಾಕೆ? ನಿನ್ನೆ ಮೊನ್ನೆ ಬಿಳುಪಾಗಿತ್ತು, ಇವತ್ತು ಹಳದಿ ಬಣ್ಣ ಕಾಣಿಸ್ತಾ ಇದೆಯಲ್ಲ ಅಂದ್ರೆ ಪೇಪರ್ನ ಹಳದಿ ಬಣ್ಣ ಇಲ್ಲ. ರಾಜೇಶ್ವರಿನ್ ಕೇಳಿದ್ರೆ ಇಲ್ಲ ಬಿಳುಪಾಗಿದೆ ಅಂತಾಳೆ. ನಾನ್ ಹೇಳ್ತಾ ಇದ್ದೇನೆ ಹಳದಿಯಾಗಿದೆ, ನೀ ಸುಳ್ಳು ಹೇಳ್ತಾ ಇದೀಯಾ ಅಂತ ರಾಜೇಶ್ವರಿಗೆ. ಇಲ್ಲ ಕಣ್ರಿ, ನಾ ಸುಳ್ಳು ಹೇಳ್ತಾ ಇಲ್ಲ, ನಿಮ್ ಕಣ್ಣಿನ ದೋಷ. ನೋಡಿದ್ರ ಮಿಶ್ರಣ ಬರೀತಾನೆ. ದೇಹಾಂತಹ ಉತ್ಪನ್ನ ಪಿತ್ತಸ್ಯ, ದೇಹದ ಒಳಗಡೆಯಲ್ಲಿ ಯಾವಾತನಿಗೆ ಪಿತ್ತ ಉಂಟಾಗಿದೆಯೋ ಅಂತ ಮನುಷ್ಯನಿಗೆ ಯಥಾ ಹೇಗೆ ತದ್ಗತ ಪೀತತ ಅಧ್ಯಾಸೇನ, ಅವನ ಒಳಗಿರುವ ಆ ಪೀತತ ಅಧ್ಯಾಸದಿಂದ ಭಾಷ್ಯಾರ್ಥೇಶು, ಭಾಷ್ಯ ಪದಾರ್ಥೇಶು, ಅವನಿಗಿಂದ ಹೊರಗಡೆ ಇರುವಂತಹ ಪದಾರ್ಥಗಳಲ್ಲಿ ಪೀತತಾ ದೃಷ್ಟಿ, ಹಳದಿ ಬಣ್ಣಕ್ಕಿದೆ ಎನ್ನುವಂತಹ ದೃಷ್ಟಿ ಉಂಟು. ಹಾಲು ಅರಿಶಿಣ ಹಾಕೊಂಡು ಕುಡೀರಿ ಅಂತ ಹೇಳ್ತಾರೆ, ನನ್ಗೆ ಇಷ್ಟ ಇಲ್ಲ. ಹಾಲು ಕೊಟ್ಟಿದ್ದ ರಾಜೇಶ್ವರಿ, ಕುಡಿತಾ ಇದ್ದೀನಿ, ಹಳದಿ ಬಣ್ಣಕ್ಕೆ ಅರಿಶಿಣ ಹಾಕ್ಬಿಟ್ಟಿದ್ಯಾ ಅಂದೆ. ಖಂಡಿತ ಅರಿಶಿಣ ಹಾಕಿಲ್ಲ. ಹಾಕಿದೀಯಾ? ಬಣ್ಣ ನೋಡು, ಬಣ್ಣ ಹಳದಿ ಇದೆ, ಅರಿಶಿಣ ಹಾಕಿಲ್ಲ. ಅರಿಶಿನ ಪುಡಿ ಹಾಕ್ತೆ ಹೋದ್ರೆ ಹಾಲು ಹೇಗೆ ಹಳದಿ ಬಣ್ಣ ಕಾಣಿಸುತ್ತೆ? ಹಳದಿ ಬಣ್ಣಕ್ಕೆ ಇಲ್ಲವೇ ಇಲ್ಲ. ಹಳದಿ ಬಣ್ಣ ತೋರುತ್ತಿರುವಂತಹದ್ದು ನಿಮ್ಮ ಕಣ್ಣಿನ ದೋಷದಿಂದ. ಕಣ್ಣಿನಲ್ಲಿ ಪೀತತ ಬಂದದ್ದು ದೇಹದ ಒಳಗಿರುವಂತಹ ದೋಷದಿಂದ. ಎಷ್ಟು ಜನ ಅರ್ಥ ಮಾಡ್ತಾ ಇದ್ದಾರೆ ನೋಡಿ. ಪೀತತ ದೃಷ್ಟಿ, ಪೀತತ್ವ ಕಾಣುತ್ತದೆಯೋ ಏವಮೇವ ಪ್ರತ್ಯಗಾತ್ಮೀಯಂ ಚೈತನ್ಯಂ, ಪ್ರತ್ಯಗಾತ್ಮನಃ ಇದಂ ಪ್ರತ್ಯಗಾತ್ಮೀಯಂ, ಪ್ರತ್ಯಗಾತ್ಮನಃ ಸಂಬದ್ಧಂ ಪ್ರತ್ಯಗಾತ್ಮೀಯಂ, ಪ್ರತ್ಯಗಾತ್ಮನಿ ಭವಂ ಪ್ರತ್ಯಗಾತ್ಮೀಯ. ಒಳ್ಳೆ ಪದ ಪ್ರತ್ಯಗಾತ್ಮೀಯ. ಏನ್ ಸ್ವರೇಶ್ವರಾಚಾರ್ಯರು ಜೋರಾಗಿದ್ದಾರೆ ಇಲ್ಲಿ. ಪ್ರತ್ಯಗುದ್ಭೂತ ಪಿತ್ತಸ್ಯ ಯಥಾ ಭಾಷ್ಯಾರ್ಥ ಪೀತತ ಚೈತನ್ಯಂ ಪ್ರತ್ಯಗಾತ್ಮೀಯಂ ಬಹಿರ್ವದೃಶ್ಯತೆ ತಥಾ. ಗಟ್ಟು ಮಾಡ್ಬಿಡಿ, ದಿನ ಒಂದೊಂದು ಶ್ಲೋಕ ಗಟ್ಟು ಮಾಡಿಕೊಂಡು ಅರ್ಥಾನುಸಂಧಾನ ಮಾಡ್ತಾ ಬಂದರೆ
ಏಕೆ ಬ್ರಹ್ಮಜ್ಞಾನವಾಗುವುದು? ನಿಮ್ಮ ನಿಮ್ಮ ಪ್ರಾರಬ್ಧ ಭಿನ್ನ ಭಿನ್ನವಾಗಿರ್ಬೋದು. ಗೃಹಿಣಿಯಾಗಿರ್ಬೋದು, ಗೃಹಸ್ಥರಾಗಿರ್ಬೋದು, ಬ್ರಹ್ಮಚಾರಿಗಳಾಗಿರ್ಬೋದು, ಸನ್ಯಾಸಿಗಳಾಗಿರ್ಬೋದು, ಎಲ್ಲರೂ ಬ್ರಹ್ಮಜ್ಞಾನಕ್ಕೆ ಅಧಿಕಾರಿ. ಅರ್ಥವಾಗಬೇಕಾದ್ರೆ ವಿವೇಕ ವೈರಾಗ್ಯ ಬೇಕು. ವಿವೇಕ ವೈರಾಗ್ಯಗಳನ್ನ ಸಂಪಾದನೆ ಮಾಡ್ಕೊಳ್ತಾ ಓದ್ತಾ ಬಂದ್ಬಿಟ್ರೆ ಖಂಡಿತ ಬ್ರಹ್ಮಜ್ಞಾನ ನಿಶ್ಚಿತ. ಏವಮೇವ ಇದೇ ರೀತಿಯಲ್ಲಿ ಪ್ರತ್ಯಗಾತ್ಮೀಯಂ ಚೈತನ್ಯಂ, ಪ್ರತ್ಯಗಾತ್ಮನಿಗೆ ಸಂಬಂಧಪಟ್ಟಿರುವ ಪ್ರತ್ಯಗಾತ್ಮನ ಸ್ವರೂಪವಾಗಿರುವ ಚೈತನ್ಯವು ಐದನು ಸ್ವರೂಪಭೂತಮಪಿ, ಅವನಿಗೆ ಸ್ವರೂಪವಾಗಿದ್ದರು ಅಜ್ಞಾನವಶಾತೆ, ಅಜ್ಞಾನವಶದಿಂದ ಅವಿದ್ಯೆಯಿಂದ ಬಹಿರ್ವತೆ, ಹೊರಗಡೆ ಇರುವಂತೆ ತೋರ್ತಾ ಇದೆ. ಹೊರಗಡೆ ಚೈತನ್ಯವಿಲ್ಲ, ಹೊರಗಡೆ ತೋರುತ್ತಿರುವಂತಹ ಚೈತನ್ಯಕ್ಕೆ ಅಸ್ತಿತ್ವವಿಲ್ಲ. ಅದೆಲ್ಲ ಕೇವಲ ಆಭಾಸ ಮಾತ್ರ. ನೋಡಿ, ಪದಾರ್ಥದಲ್ಲಿ ತೋರುತ್ತಿರುವ ಪೀತತ್ವ, ಪೀತತ ಎನ್ನುವಂತಹದ್ದು ನಿಜವಾಗಿ ವಸ್ತುವಿನಲ್ಲಿದೆಯಾ? ಇಲ್ಲ. ಹಾಲು ನಿಜವಾಗಿ ಹಳದಿ ಬಣ್ಣಕ್ಕಿದೆಯಾ? ಇಲ್ಲ. ಹಳದಿ ಬಣ್ಣಕ್ಕಿದೆ ಅಂತ ಹೇಳ್ತಾ ಇದೆ. 10 ಜನ ಹಾಲು ಕುಡಿತಾ ಇದ್ದಾರೆ. ಇಬ್ಬರಿಗೆ ಜಾಂಡೀಸ್ ಬಂದ್ಬಿಟ್ಟಿದೆ. ಜಾಂಡೀಸ್ 8 ಜನಕ್ಕೆ ಬಂದಿಲ್ಲ. ಹಾಲು ಕುಡಿಯುವಾಗ ಇಬ್ಬರು ಹೇಳ್ತಾನೆ, ಏನಪ್ಪ ಹಳದಿ ಬಣ್ಣ ಹಾಲು ಕೊಟ್ಬಿಟ್ಟಿದ್ದೀರಲ್ಲ, ತುಂಬಾ ಅರಿಶಿನ ಹಾಕ್ಬಿಟ್ಟಿದ್ದೀರ ಅಂತಾರೆ. ಆ ಸಪ್ಲೈಯರ್ ಹೇಳ್ತಾರೆ, ಸ್ವಾಮಿ ಅರಿಶಿನ ಹಾಕಿಲ್ಲ, ಹಳದಿ ಬಣ್ಣಕ್ಕೆ ಇದೆಯಲ್ಲಪ್ಪ. 8 ಜನ ಹೇಳ್ತಾರೆ ಹಾಲು ಹಳದಿ ಬಣ್ಣಕ್ಕಿಲ್ಲ, ಬಿಳುಪಾಗಿದೆ. ನಿಮ್ಮ ಹಾಲು ಬಿಳುಪಾಗಿರ್ಬೋದು, ನಮಗೆ ಕೊಟ್ಟಿರುವಂತ ಹಾಲು ಹಳದಿ ಬಣ್ಣಕ್ಕೆ ವಾದ ಮಾಡ್ತಾರೆ. ವಾದ ಮಾಡುವಾಗ ನಾವೇಳ್ಬೇಕು, ಸ್ವಾಮಿ ಸಂತೋಷ, ಇದು ಕೂಡ ಬಿಳುಪಾದ ಹಾಲೆ, ನಮ್ಮ ಕಣ್ಣಿಗೆ ಬಿಳುಪಾಗಿ ಕಾಣಿಸ್ತಾ ಇದೆ, ನಿಮ್ಮಿಬ್ಬರಿಗೆ ಮಾತ್ರ ಹಳದಿ ಬಣ್ಣ ಕಾಣಿಸ್ತಾ ಇದೆ. ಯಾಕೆ? ಜಾಂಡೀಸ್. ಪ್ರತ್ಯಗಾತ್ಮೀಯಂ ಚೈತನ್ಯಂ ಸ್ವರೂಪಭೂತಮಪಿ, ಆತ್ಮನ ಸ್ವರೂಪವೇ ಆಗಿದ್ದರೂ ಅಜ್ಞಾನವಶಾತ್, ಅಜ್ಞಾನದಿಂದ ಬಹಿರ್ವತಿ, ಹೊರಗಡೆಯಲ್ಲಿ ಇರುವಂತೆ ತೋರ್ತಾರೆ. ಬುದ್ಧ್ಯಾದಿ ದೇಹಾಂತಾನಾಂ ಆತ್ಮಗತಮಿವ ದೃಶ್ಯತೆ. ಇದು ಆತ್ಮನಿಗೆ ಸಂಬಂಧಪಟ್ಟದ್ದು, ಆತ್ಮನ ಸ್ವರೂಪ. ಆದರೆ ಬುದ್ಧ್ಯಾದಿ, ಬುದ್ಧಿಯಿಂದ ಪ್ರಾರಂಭ ಮಾಡಿಕೊಂಡು ದೇಹದವರೆಗಿರುವ ಅನಾತ್ಮ ವಸ್ತುಗಳಲ್ಲಿ ಇರುವಂತೆ ತೋರ್ತಾ ಇದೆ. ಈ ಪ್ರಶ್ನೆ, ಚೈತನ್ಯವು ಆತ್ಮನ ಸ್ವರೂಪವ, ದೇಹದ ಸ್ವರೂಪವ? ಅಜ್ಞಾನಿಗಳು ಹೇಳ್ತಾರೆ ದೇಹಕ್ಕೆ ಸಂಬಂಧಪಟ್ಟದ್ದು ಚೈತನ್ಯ. ಇನ್ ಕೆಲವು ಹೇಳ್ತಾರೆ ಬುದ್ಧಿಗೆ ಸಂಬಂಧಪಟ್ಟದ್ದು ಚೈತನ್ಯ. ಎಲ್ಲವೂ ಅನಾತ್ಮ ವಸ್ತು, ಎಲ್ಲವೂ ಜಡ ವಸ್ತು, ಎಲ್ಲವೂ ಅವಿದ್ಯಾ ಕಲ್ಪಿತ. ಅವಿದ್ಯಾ ಕಲ್ಪಿತವಾಗಿರುವ ಬುದ್ಧಿ, ಮನಸ್ಸು, ಚಿತ್ತ, ಅಹಂಕಾರ, ಇಂದ್ರಿಯ, ದೇಹ, ಇವುಗಳಲ್ಲಿ ತೋರ್ತಾ ಇದೆ. ತೋರುತ್ತಿರುವಂತಹದ್ದು ಇದು ಆತ್ಮನ ಚೈತನ್ಯವೇ ಹೊರತು ಅನಾತ್ಮದ ಚೈತನ್ಯವಲ್ಲ. ತೋರ್ತಾ ಇದೆಯಲ್ಲ ಅಂದ್ರೆ ಅಜ್ಞಾನ ವಶಾತೆ, ನೀವು ಆತ್ಮನ ನಿಜ ಸ್ವರೂಪವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದಿರುವುದರಿಂದ ಅನಾತ್ಮವಾದ ದೇಹಾದಿಗಳನ್ನ ಅವಿದ್ಯಾ ಕಲ್ಪಿತ ಎಂದು ತಿಳಿದುಕೊಳ್ಳದ್ದರಿಂದ, ನೋಡಿ ಈ ತಪ್ಪು ತಿಳುವಳಿಕೆ ಎನ್ನುವಂತಹದ್ದು ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ಯಾಕೆ? ತಪ್ಪು ತಿಳುವಳಿಕೆ ಜ್ಞಾನವಿಲ್ಲಪ್ಪ. ಈಗ ಒಂದು ಗಾಜಿನ ಚೂರು, ಒಂದು ವಜ್ರದ ಚೂರು, ಎರಡನ್ನು ತಂದಿದ್ದಾರೆ. ಆ ವಜ್ರಕ್ಕೆ 2 ಲಕ್ಷ, ಈ ಗಾಜಿನ ಚೂರಿಗೆ 1 ಪೈಸೆ. ಒಂದೇ ತರಹ ಕಾಣಿಸುತ್ತೆ. ಯಾಕೆ? ಅಜ್ಞಾನ. ಆದ್ರೆ ಜಮಾಲಜಿಸ್ಟ್, ಸ್ವಾಮಿ 2 ಲಕ್ಷ ಇದಕ್ಕೆ 1 ಪೈಸೆ ಅಂತ ಅವನಿಗೆ ಗೊತ್ತಿರುತ್ತೆ. ಕಾಚಂ ಮಣಿಂ ಕಾಂಚನಮೇಕ ಸೂತ್ರೆ ಗ್ರತ್ರಾತಿ ಬಾಲ ಕಿಮುತತ್ತ ಚಿತ್ರಂ ಅಶೇಷವಿತ್ ಪಾಣಿನಿರೇಕ ಸೂತ್ರೆ ಶ್ವಾನಂ ಯುವಾನಂ ಭಗವಾನ ಮೂಚೆ. ಒಂದು ಸುಭಾಷಿತ ಹೇಳಿದ್ರು ಪೂಜ್ಯ ಸದ್ಯ, ಅರ್ಥ ತುಂಬಾ ಚೆನ್ನಾಗಿದೆ, ಇನ್ನೊಮ್ಮೆ ಹೇಳ್ತೇನೆ.
ಶ್ಲೋಕ ಕಟ್ ಮಾಡ್ಬಿಡಿ. ಕಾಚಂ ಮಣಿಂ ಕಾಂಚನಮೇಕ ಸೂತ್ರೇ ಗ್ರಥ್ನಾತಿ ಬಾಲ ಕಿಮು ತತ್ರ ಚಿತ್ರಂ ಅಶೇಷವಿತ್ ಪಾಣಿನಿರೇಕ ಸೂತ್ರೇ ಶ್ವಾನಂ ಯುವಾನಂ ಭಗವಾನ ಮೂಚೆ. ಇದು ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವ ಸುಭಾಷಿತ. ಬ್ರಹ್ಮಜ್ಞಾನಿಗಳ ದೃಷ್ಟಿಯೇ ಬೇರೆ, ಅಜ್ಞಾನಿಗಳ ದೃಷ್ಟಿಯೇ ಬೇರೆ. ಬ್ರಹ್ಮಜ್ಞಾನಿಗಳು ಏನೇ ನೋಡಿದ್ರು ಎಲ್ಲವೂ ಕಲ್ಲು. ರಮಣ ಮಹರ್ಷಿಗಳ ಮುಂದೆ ಒಂದು ಬೆಳ್ಳಿಯ ತಟ್ಟೆ, ಬಂಗಾರದ ಕಲಶ, ವಜ್ರದ ಸರ, ವಜ್ರ ಎಲ್ಲ ಇಟ್ಬಿಟ್ಟು ನಮಸ್ಕಾರ ಮಾಡಿದ್ರೆ ಅದನ್ನ ನೋಡಿದ್ರೆ ಒಳಗೆ ಹೊರಟಾಗ್ತಾರೆ ರಮಣ ಮಹರ್ಷಿಗಳು. ಅದು ಸಂಧಿಯಲ್ಲಿ ಏನಾದ್ರು ಎಲ್ಲಿ ಬಾಳೆಹಣ್ಣು ಇಟ್ಟಿದ್ರೆ ಒಂದನ್ನು ತಗೋತಾರೆ, ಒಂದನ್ನು ತಿಂತಾರೆ, ಇನ್ನೊಂದು ಬಾಳೆಹಣ್ಣ ಕೋಟಿ ಕೊಟ್ಟು ಹೊರಟಾಗ್ತಾ ಇರ್ತಾರೆ. ಸ್ವಾಮೀಜಿ, ಇದು ಬೆಲೆ ಬಾಳುವಂತ ವಜ್ರ ಬಂಗಾರ ಬೇಡಪ್ಪ, ನನ್ಗೆ ಎಲ್ಲವೂ ಕಲ್ಲು ಅಂತಾರೆ. ಜ್ಞಾನಿಗಳ ದೃಷ್ಟಿಕೋನವೇ ಬೇರೆ. ಯಾವಾತನಿಗೆ ಗಟ್ಟಿ ಸಿಕ್ಬಿಟ್ಟಿದೆಯೋ, ಗಟ್ಟಿ ಮೋಕ್ಷವೇ ಗಟ್ಟಿ, ಬ್ರಹ್ಮ ತತ್ವವೇ ಗಟ್ಟಿ, ಪರಮಾರ್ಥ ಸ್ವರೂಪವೇ ಗಟ್ಟಿ, ಅದು ಸಿಕ್ಬಿಟ್ಟಿದೆಯೋ ಅದಲ್ಲಿ ನಿಂತಿರುವಂತಹ ಬ್ರಹ್ಮಜ್ಞಾನಿಗೆ ಏನು ಈ ಪ್ರಪಂಚದ ಹಣೆ ಬರಬೇಕಾಗಿ. ಸ್ವರೂಪಭೂತವಾಗಿದ್ದರು ಅಜ್ಞಾನ ವಶದಿಂದ, ಅಜ್ಞಾನ ನಿಮಿತ್ತದಿಂದ ಹೊರಗಿರುವಂತೆ ತೋರ್ತಾ ಇದೆ. ಎಲ್ಲಿ? ಬುದ್ಧ್ಯಾದಿ ದೇಹಾಂತಾನ ಆತ್ಮಗತಮಿವ. ಬುದ್ಧ್ಯಾದಿ ದೇಹಾಂತವಾಗಿರುವ ಅನಾತ್ಮ ವಸ್ತುಗಳಲ್ಲಿ ಆತ್ಮನೋ ಎನ್ನುವಂತೆ ದೃಶ್ಯತೆ ತೋರ್ತಾ ಇದೆ. ಯಾಕೆ? ಭ್ರಾಂತಿಯೈವ, ಏನೇ ಮಾಡಿದರೂ ಕೂಡ ಜಡವಾಗಿರುವ ಶರೀರ ನಾನಲ್ಲ, 110% ಗೊತ್ತು. ಆದರೆ ಈ ದೇಹದಲ್ಲಿ ನಾನು ಅಂತ ತೋರ್ತಾ ಇದೆ. ಯಾಕೆ? ಭ್ರಾಂತಿಯಿಂದ ನನ್ನ ಒಳಗಡೆ ಉಂಟಾಗಿರುವಂತಹ ಪಿತ್ತ ಹೊರಗಡೆಯಲ್ಲಿ ಹಾಲನ್ನ ಹಳದಿ ಅಂತ ಹೇಳಿದ್ರೆ ಅದು ಸತ್ಯವೇ? ಭ್ರಮೆ. ಅದೇ ರೀತಿಯಲ್ಲಿ ದೇಹ, ಇಂದ್ರಿಯ, ಮನೋಬುದ್ಧಿಗಳಲ್ಲಿ ನಾನು ಎನ್ನುವಂತ ಚೈತನ್ಯ ಜ್ಞಾನವಿದ್ದು ಇದು ಕೇವಲ ಭ್ರಾಂತಿ. ಇದನ್ನೇ ಅಧ್ಯಾಸ ಅಂತ ಶಂಕರಾಚಾರ್ಯ. ಭ್ರಾಂತಿಯ ಏವ, ಇದಕ್ಕೆ ಕಾರಣ ಭ್ರಾಂತಿಯಾಗಿದೆ. ತಸ್ಮಾತ್ ಯುಷ್ಮದರ್ಥ ಪ್ರತ್ಯಗರ್ಥಯೋ ವಿವೇಕಾಭಾವಾತ್ ಯುಜ್ಯತೆ ಏವ ಪ್ರತ್ಯಕ್ ಸ್ಫುರತ್ತಾಧ್ಯಾಸೋಪಿ ಭಾಷ್ಯ ದೇಹಾದಿಷು ಅಪಿ ಇತ್ಯಭಿಪ್ರಾಯ. ಎಷ್ಟು ಜನ ಬರೀತಾರೆ ಗುರುಗಳು? ಸ್ವರೇಶ್ವರಾಚಾರ್ಯರ ಹೃದಯವನ್ನ ಅರ್ಥ ಮಾಡಿಕೊಂಡು ಮುಮುಕ್ಷ ಸಾಧಕರಿಗೆ ಅತ್ಯಂತ ಸೊಗಸಾಗಿ ಉಪದೇಶ ಮಾಡುವುದರಲ್ಲಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಸಿದ್ಧ ಹಸ್ತರು. ನನ್ನ ಮನಸ್ಸಿಗೆ ಒಂದು ಬರ್ತಾ ಇರುತ್ತೆ, ಇಂಥ ದೇಶಾಪಹರಣಿ ವ್ಯಾಖ್ಯಾನವನ್ನ ಓದುವಾಗ, ಸುಗಮ ವ್ಯಾಖ್ಯಾನವನ್ನ ಓದುವಾಗ ಏನನ್ಸುತ್ತೆ ಅಂದ್ರೆ, ಆ ಮಹಾತ್ಮರು ಗ್ರಂಥವನ್ನ ವ್ಯಾಖ್ಯಾನವನ್ನ ಬರೆದಿರುವಂತಹ ಮಹಾತ್ಮರಾದ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅಚೇತನವಾದ ಅಕ್ಷರಗಳಲ್ಲಿ, ಅಚೇತನವಾದ ಪದಗಳಲ್ಲಿ, ಜಡವಾಗಿರುವ ವಾಕ್ಯಗಳಲ್ಲಿ ಇಷ್ಟು ಸತ್ವವನ್ನ ತುಂಬಿರ್ಬೇಕಾದ್ರೆ ಇವು ಯೋಚನೆ ಮಾಡಿ, ಇನ್ನವರು ಪಾಠವನ್ನ ಹೇಗೆ ಮಾಡಿರ್ಬೇಕು? ಇದು ಅಚೇತನವಾದ ಗ್ರಂಥ, ಯಾರು ಇಲ್ಲ, ಸುಮ್ಮನೆ ಬರೆದು ಬಿಟ್ಟಿದ್ದಾರೆ. ನಾವು ಅರ್ಥ ಮಾಡ್ಕೋತ ಆನಂದ ಪಡ್ತಾ ಇದ್ದೇವೆ. ಇನ್ನು ಅವರೇ ಬದುಕಿದ್ದು, ಅವರೇ ತಮ್ಮ ಶಿಷ್ಯನಾದಂತ ದಡ್ಡನಾದ ಸುಬ್ರಾಯ ಶರ್ಮನಿಗೆ ಸಾಕ್ಷಾತ್ ಪಾಠವನ್ನ ಮಾಡುವಾಗ ಹೇಗೆ ಪಾಠ ಮಾಡಿರಬಹುದು? ಪಾಠವನ್ನ ಮಾಡುವುದೇ ಅಷ್ಟು ಸೊಗಸಾಗಿರ್ಬೇಕಾದ್ರೆ ಅವ್ರು ಹೇಗೆ ತಿಳ್ಕೊಂಡಿರ್ಬೇಕು ಅಲ್ವೇ? ಅವರಿಗೆ ಇಡೀ ಶಾಂಕರ ಪ್ರಸ್ಥಾನತ್ರಯ ಭಾಷ್ಯ ಸಂಪೂರ್ಣವಾಗಿ ಅರ್ಥವಾಗದೆ ಹೋಗಿದ್ದಿದ್ರೆ ಹೀಗೆಲ್ಲ ಪಾಠ ಮಾಡುವುದಕ್ಕಾಗಲಿ, ಗ್ರಂಥ ಬರೆಯುವುದಕ್ಕಾಗಲಿ ಬರೀ ಕಥೆ ಕಾದಂಬರಿ ಗ್ರಂಥವಲ್ಲ ಇದು. ಮತ್ತೇನು? ವಸ್ತುತಂತ್ರ ಜ್ಞಾನದ ವಿಚಾರ, ಆಳವಾದ ವಿಚಾರ, ವಿಮರ್ಶಾತ್ಮಕವಾದ ವಿಚಾರ. ಈ ಪ್ರಪಂಚದಲ್ಲಿರುವ
ಎಲ್ಲ ಮಾನವರು ಕೂಡ ಶರೀರವನ್ನೇ ನಾನು, ಯಾಕೆ ಅಧ್ಯಾಸದಿಂದ ಎಲ್ಲ ಮನುಷ್ಯರು ಬುದ್ಧಿವಂತರಾದಂಥವರು ನಾನು ಬುದ್ಧಿ ಅಂತ ಮಾಡ್ಕೊಂಡಿದ್ದ. ಯಾಕೆ ಅಧ್ಯಾಸದಿಂದ, ಭ್ರಾಂತಿಯಿಂದ. ಹೇಗೆ ಭ್ರಾಂತಿ ಅಂತ ಹೇಳ್ತಾ ಇದ್ದೀರ? ಇಲ್ಲಿ ತೋರುತ್ತಿರುವ ಚೈತನ್ಯ ಕಣ್ಣಿನ ಚೈತನ್ಯವಲ್ಲ, ದೇಹದ ಚೈತನ್ಯವಲ್ಲ, ಬುದ್ಧಿಯ ಚೈತನ್ಯವಲ್ಲ, ಆತ್ಮನ ಚೈತನ್ಯ. ಪ್ರತ್ಯಗಾತ್ಮೀಯಂ ಚೈತನ್ಯ, ಪ್ರತ್ಯಗಾತ್ಮನಿಂದ ಬಂದಿರುವಂತಹ ಬೆಳಕು. ಅದನ್ನ ತಿಳಿಯದೆ ದೇಹದಲ್ಲಿರುವಂತಹ ಬೆಳಕು, ಬುದ್ಧಿಯಲ್ಲಿರುವಂತಹ ಬೆಳಕು ನಾನೇ ಬುದ್ಧಿ, ನಾನೇ ಶರೀರ ಅಂತ ಮಾಡ್ಕೊಂಡ್ಬಿಡಿ. ಒಂದು ಉದಾಹರಣೆ, ಈ ಪ್ರಪಂಚದಲ್ಲಿ ತುಂಬಾ ಜನ ಶ್ರೀಮಂತರಿದ್ದಾರೆ. 1 ಕೋಟಿ ಆಸ್ತಿ ಉಳ್ಳಂತಹ ಜನ ಇವತ್ತು ಈ ಪ್ರಪಂಚದಲ್ಲಿ ಒಂದು ಎಷ್ಟು ಜನ, 90,000 ಕೋಟಿ ಜನ ಇದ್ದಾರೆ. 1,000 ಕೋಟಿ ಜನ 90% ಎಲ್ಲರೂ ಕೋಟ್ಯಾಧೀಶ್ವರ. ಒಂದು ಸ್ವಂತ ಮನೆ ಇದೆ ಅಂದ್ರೆ 4 ಕೋಟಿ ಏನ್ಬಿಡ್ತಾರೆ. ನನ್ನ ಹತ್ರ ಕ್ಯಾಶು ಇದೆ, 10,000 ರೂಪಾಯಿ ಇದೆ, ಒಬ್ಬನ ಹತ್ರ 20,000 ರೂಪಾಯಿ ಕ್ಯಾಶ್ ಇದೆ, 1 ಲಕ್ಷ, 50 ಲಕ್ಷ, 1 ಕೋಟಿ, 10 ಕೋಟಿ. ಈ ಎಲ್ಲಾ ಕ್ಯಾಶು ಕೂಡ ಯಾರಿಗೆ ಸೇರಿದ್ದಪ್ಪ? ನನ್ನದು ಅನ್ಕೋತೇನೆ, ನಂದಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾಗೆ ಸೇರಿದ್ದು. ನನ್ನ ಹತ್ರ ಇರಬಹುದು, ಅವ್ರು ಪ್ರಿಂಟ್ ಮಾಡಿದ್ದಾನೆ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷನ್ ಇದೆ, ನಾನೇ ಪ್ರಿಂಟ್ ಮಾಡಿಸ್ಕೊತಾ ತಪ್ಪಾಗ್ಬಿಡುತ್ತೇನೆ. ಆದ್ರಿಂದ ಈ ಭಾರತ ದೇಶದಲ್ಲಿರುವ ಎಲ್ಲ ಹಣವೂ ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾದ್ದೇ ಹೊರತು 1 ಪೈಸೆ ನಂದಲ್ಲ. ನನ್ನ ಹತ್ರ 10 ರೂಪಾಯಿ ನೋಟ್ ಇದೆ, ಯಾರದ್ದದು? ಗೌರ್ಮೆಂಟ್ ಆಫ್ ಇಂಡಿಯಾ. 500 ರೂಪಾಯಿ ನೋಟ್ ಇದೆ, ಗೌರ್ಮೆಂಟ್ ಆಫ್ ಇಂಡಿಯಾ. 50 ಲಕ್ಷ ಕ್ಯಾಶ್ ಇದೆ, ಗೌರ್ಮೆಂಟ್ ಆಫ್ ಇಂಡಿಯಾ. ಹೌದಾ? ಅವ್ರದೇ. ಅವರೇನಾದ್ರು ಡಿಮಾನಿಟೈಸೇಷನ್ ಮಾಡಿಬಿಟ್ರೆ ಯಾವುದಕ್ಕೂ ಬೆಲೆ ಇಲ್ಲ. ಅದೇ ರೀತಿಯಲ್ಲಿ ಈ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಚೈತನ್ಯದ ಮಹಿಮೆ ಕಾಣಿಸ್ತಾ ಇದೆಯೋ ಅದೆಲ್ಲವೂ ಕೂಡ ಪ್ರತ್ಯಗಾತ್ಮೀಯಂ ಪ್ರತ್ಯಗಾತ್ಮನ ಚೈತನ್ಯವೇ ಅಂತಃಕರಣ ಮೇಲೆ ಬಿದ್ದು ಹತ್ರ ಇದೆ. ಅಂತಃಕರಣವು ಆತ್ಮನಿಗೆ ಸಮೀಪತಮವಾಗಿದೆ. ಸಮೀಪತಮ ಅಂತ ಹೇಳಿದ್ದರಿಂದಲೇ ಅಂತಃಕರಣವು ಆತ್ಮನಲ್ಲ, ವಿಚಾರ ಕ್ರಮ. ಬುದ್ಧಿಯು ನಾನಲ್ಲ. ಅಲ್ಲಿಂದ ಮುಂದಕ್ಕೆ ಎಲ್ಲ ಕಡೆ ಬರ್ತಾ ಇದೆ. ಬೆಂಕಿ ಬಾಂಡ್ಲಿ ಹಿಡಿದು ಎಣ್ಣೆಯಲ್ಲಿ ಬಂದು ಬೋಂಡಾಗಿ ಬಂದು ಸುಡ್ತು ಅಂತ ಹೇಳ್ತಾ ಇದ್ವಿ. ಇದನ್ನ ತಿಳ್ಕೋಬೇಕು. ಇದರ ಪ್ರಯೋಜನವೇನಪ್ಪಾ ಅಂದ್ರೆ ದೇಹಾದಿಗಳಲ್ಲಿ ತೋರುತ್ತಿರುವ ಚೈತನ್ಯ ಆತ್ಮರ ಚೈತನ್ಯ. ದೇಹಾದಿ ಯಾವುದು ನಾನಲ್ಲ, ನಾನಲ್ಲ ಅಂತ ಅಷ್ಟೇ ಅಲ್ಲ, ದೇಹಾದಿಗಳು ಆತ್ಮಗಿಂತ ಭಿನ್ನವಾಗಿ ಇಲ್ಲವೇ ಇಲ್ಲ ಎನ್ನುವುದನ್ನು ತಿಳ್ಕೊಳ್ಬೇಕು. ಅಷ್ಟಾಯ್ತಲ್ವೇ? ತುಂಬಾ ಚೆನ್ನಾಗಿ ಪದಾನ್ಯುದ್ಧತ್ಯ ವಾಕ್ಯೇಭ್ಯ ಹೆನ್ವಯ ವ್ಯತಿರೇಕತಃ ಪದಾರ್ಥಾನ್ ಲೋಕತೋ ಬುದ್ಧ್ವ ವೇತ್ತಿ ವಾಕ್ಯಾರ್ಥ ಮಂಜಸ. ಮುಂದೆ ನಾಳೆ ಈಗ ಒಂದು ಪದಾರ್ಥ, ಇನ್ನೊಂದು ವಾಕ್ಯಾರ್ಥ. ವಾಕ್ಯಾರ್ಥದಿಂದ ಪದಾರ್ಥವನ್ನ ತೆಗೆದುಕೊಂಡು ಅನಂತರ ಒಂದೊಂದು ಪದಕ್ಕೂ ಅರ್ಥವನ್ನು ಮಾಡಿಕೊಂಡು ತನ್ಮುಖಾಂತರ ವಾಕ್ಯಾರ್ಥವನ್ನು ತಿಳ್ಕೊಂಡು ಅದರಿಂದ ಅವಾಕ್ಯಾರ್ಥವನ್ನು ಮಾಡ್ಕೊಳ್ಬೇಕು. ಈ ಶಬ್ದಗಳು ಎಷ್ಟೋ ಜನ ಗೊತ್ತಿಲ್ಲ. ಅವಾಕ್ಯಾರ್ಥ ಏನಾಗಂದೆ ಅಂತಾರೆ. ಈ ವಿಚಾರವನ್ನ ಸ್ವತಃ ಹೇಳ್ತಾ ಇದ್ದಾರೆ. ಇದನ್ನ ನೀಲಾದ್ಯಬ್ದರಿತ್ಯಂತಂ ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ. ನಮೋ ನಮಃ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತೀ ಪಾದುಕಾಭ್ಯಾಂ. ವೃದ್ಧರು 2 ವಿಧ, ಜ್ಞಾನವೃದ್ಧರು ಹಾಗೂ ವಯೋವೃದ್ಧರು ಎಂದು. ಮೊದಲನೆಯವರ ಪಟ್ಟಿಯಲ್ಲಿ ನಮ್ಮ ಉಪನಿಷತ್ತುಗಳಂತೆ ನಚಿಕೇತ, ಜಾಬಾಲ, ಭೃಗು ಮುಂತಾದವರು. ಇವರು ಸ್ವಲ್ಪ ವಿರಳ. ವೇದಾಂತ ಪ್ರವೇಶಕ್ಕೆ
ಎಲ್ಲ ಇಂದ್ರಿಯಗಳು ಸ್ಫುಟವಾಗಿದ್ದಾಗ ಮಾತ್ರ ಅನುಭವದಲ್ಲಿ ಕಾಣಲು ಸುಲಭ. ಕಾರಣ ಮನಸ್ಸು ಚುರುಕಾಗಿರುತ್ತದೆ. ಯುವಕರಿಗೆ ಸುವರ್ಣಾವಕಾಶ. ಕಳೆದುಕೊಂಡರೆ ಮಹತ್ತರವಾದ ನಷ್ಟ. ಹಿರಿಯವರ ಬಗ್ಗೆ ಶ್ರೀಕೃಷ್ಣನು ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ ಎಂದಿದ್ದಾನೆ. ಹಿರಿಯರ ಲಕ್ಷಣ ಸತ್ಯವಚನ, ಕೃತ್ಯ ವಿವೇಕ, ಧರ್ಮಾಚರಣೆ, ಕರ್ಮಯೋಗಾಸಕ್ತಿ, ಗರ್ವವಿಲ್ಲದಿರುವುದು, ಇತರರನ್ನು ತನ್ನಂತೆ ಕಾಣುವುದು, ಪರಿಸರಕ್ಕೆ ಹಿತವಾಗುವಂತೆ ನಡೆದುಕೊಂಡು ಕೃತಕೃತ್ಯರಾಗಿರುವುದು. ಇದರಿಂದಲೇ ಲೋಕೋದ್ಧಾರ. ಆದ್ದರಿಂದ ಇವರೇ ಹಿರಿಯವರು, ಲೋಕದೊಳಗೆ ಇವರೇ ಹಿರಿಯವರು. ದಾರಿಯ ಬಿಡಿ ನೀವೀಗ, ಇನ್ನು ದೂರಕ್ಕೆ ಸರಿಯಿರಿ ಬೇಗ. ದಾರಿಯ ಬಿಡಿ ನೀವೀಗ, ಇನ್ನು ದೂರಕ್ಕೆ ಸರಿಯಿರಿ ಬೇಗ. ದಾರಿಯ ಬಿಡಿ ನೀವೀಗ, ಇನ್ನು ದೂರಕ್ಕೆ ಸರಿಯಿರಿ ಬೇಗ. ಮಂದಿ ಸೇರಿಗಾರು ಗೆಡಿಸಿದಿರಿ ಸೇರುವೆನ ಮುರವೈರಿಯ ಬೇಗದಿ. 6 ಮಂದಿ ಸೇರಿಗಾರು ಗೆಡಿಸಿದಿರಿ ಸೇರುವೆನ ಮುರವೈರಿಯ ಬೇಗದಿ. ಸಂಕಲ್ಪ ಮಾಡುತ್ತೆ ಮಂಕನನಾದೆನು ಸಂಕಟಹರ ಶ್ರೀವತ್ಸಾಂಕನ ಸೇರುವೆ. ಸಂಕಲ್ಪ ಮಾಡುತ್ತೆ ಮಂಕನನಾದೆನು ಸಂಕಟಹರ ಶ್ರೀವತ್ಸಾಂಕನ ಸೇರುವೆ. ದಾರಿಯ ಬಿಡಿ ನೀವೀಗ, ಇನ್ನು ದೂರಕ್ಕೆ ಸರಿಯಿರಿ ಬೇಗ. ಇನ್ನು ದೂರಕ್ಕೆ ಸರಿಯಿರಿ ಬೇಗ. ಇನ್ನು ನೀವೆನ್ನನು ಬನ್ನ ಬಡಿಸಲಾರಿರೆನ್ನೊಡೆಯನು ಸಿರಿರನ್ನ ಕಾಪಾಡುವ. ಇನ್ನು ನೀವೆನ್ನನು ಬನ್ನ ಬಡಿಸಲಾರಿರೆನ್ನೊಡೆಯನು ಸಿರಿರನ್ನ ಕಾಪಾಡುವ. ಶರಣೆಂದಿರುವೆ ಶಂಕರ ನಮ ಶ್ರೀಹರಿ, ಹರಿಷಡು ವರ್ಗಕ್ಕೆ ಬರಿದೆ ಬೆದರುವೆನೆ. ಶರಣೆಂದಿರುವೆ ಶಂಕರ ನಮ ಶ್ರೀಹರಿ, ಹರಿಷಡು ವರ್ಗಕ್ಕೆ ಬರಿದೆ ಬೆದರುವೆನೆ. ದಾರಿಯ ಬಿಡಿ ದಾರಿಯ ಬಿಡಿ ನೀವೀಗ, ಇನ್ನು ದೂರಕ್ಕೆ ಸರಿಯಿರಿ ಬೇಗ. ದಾರಿಯ ಬಿಡಿ ನೀವೀಗ, ಇನ್ನು ದೂರಕ್ಕೆ ಸರಿಯಿರಿ ಬೇಗ. ಇನ್ನು ದೂರಕ್ಕೆ ಸರಿಯಿರಿ ಬೇಗ. ಇನ್ನು ದೂರಕ್ಕೆ ಸರಿಯಿರಿ ಬೇಗ. ಇನ್ನು ದೂರಕ್ಕೆ ಸರಿಯಿರಿ ಬೇಗ. ಇನ್ನು ದೂರಕ್ಕೆ ಸರಿಯಿರಿ ಬೇಗ.